ಮೇಲೆ ಸವಾಲ ನೀನಲ್ಲ, ನೀನು 10 ಜನ ಬಿಡ್ಕೊಂಬರ್ಬೇಕು, ನನ್ನನ್ನು ಟಚ್ ಮಾಡಬೇಕು ಅಂದರೆ ನಮ್ಮದು ಬೇರೆ ಲೆವೆಲಲ್ಲಿ ಇರುತ್ತೆ ಹೋರಾಟಗಳು. ನಿನಗೆ ತಾಕತ್ತಿದ್ರೆ ನನ್ನ ಹತ್ರ ಮಾಡು, ನೋಡೇ ಬಿಡು ತಾಕತ್ತು. ಅಕಸ್ಮಾತ್ ನೀನೊಂದು ಸಾಮ್ರಾಜ್ಯ ಕಟ್ಕೊಂಡಿದ್ಯಲ್ಲ, ಸರ್ವನಾಶ ಮಾಡಿಬಿಡ್ತೀನಿ ಸಾಮ್ರಾಜ್ಯನ. ನೀನು ಯಾವನ ಹತ್ರನೋ ಮಾತಾಡ್ದಂಗೆ, ಯಾರ ಹತ್ರನೋ ಕರ್ಕೊಂಡೋಗಿ 50-60 ಜನ ನುಗ್ಗಿಸ್ದಂಗೆ ನನ್ನ ಹತ್ರ ಬಂದರೆ. ಸ್ನೇಹಿತರೆ ನಮಸ್ತೆ. ಏನು ರಾಮೋಹಳ್ಳಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಏನು ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ, ಅದರ ವಿಚಾರವಾಗಿ ನಾವು ನನ್ನ ರಾಮೋಹಳ್ಳಿನಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಸಾರ್ವಜನಿಕರು ಸಹ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಈ ನಿಮ್ಮದು ಜಸ್ಟ್ ಪಾನ್ ಕಾರ್ಡು, ಆಧಾರ್ ಕಾರ್ಡು, ನಿಮ್ದೊಂದು ಸಿಗ್ನೇಚರ್ ಇದ್ದರೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಆಮೇಲೆ ಸುಮ್ಮನೆ OTP ಬರುವಂಥದ್ದು. ಅವನು ಯಾರೋ ಅಧ್ಯಕ್ಷ ವೇಣುಗೋಪಾಲು ಮತ್ತು ಅವನು ಯಾರೋ ಸೆಕ್ರೆಟರಿ ಸುರೇಶು ಕೋಟ್ಯಾಂತರ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ. ಯಾರಪ್ಪನ ಮನೆ ದುಡ್ಡು ತಿಳ್ಕೊಂಡ್ರು ಹೋದ್ರು. ಆಮೇಲೆ ಪಾಪ ನಿನ್ನೆ ಕಂಪ್ಲೇಂಟ್ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ರಲ್ಲ ಲೇಡಿ, ಅವ್ರ ಮನೆಗೆ 80 ಜನ 100 ಜನ ನುಗ್ಗಿ ದಂಧಲೆಯನ್ನು ಮಾಡಿಸಿದ್ರೆ ನನ್ನ ಹತ್ರ ವಿಡಿಯೋ ಫೋಟೇಜಸ್ ಎಲ್ಲ ಡಾಕ್ಯುಮೆಂಟ್ಸ್ಗಳಿದೆ. ನಿಮಗೆ ಕಾನೂನುಬದ್ಧವಾಗಿ ಉತ್ತರನ ಸಿಗುತ್ತೆ, ಸೂಪರಾಗಿ ಸಿಗುತ್ತೆ. ಕಾನೂನಲ್ಲಿ ನೀನೊಬ್ಬ ಜಸ್ಟ್ ಗ್ರಾಮ ಪಂಚಾಯತಿನಲ್ಲಿರೋನೇ ನೀವು ಇಷ್ಟು ಆಟ ಆಡ್ತೀಯ ಅಂದರೆ, ಇನ್ನು ಗುಲ್ಬರ್ಗ ಬೆಳಗಾವಿಗೆ ಹೋಗಿ ಹೋರಾಟ ಮಾಡ್ಕೊಂಡ್ಬರೋರು ನಮಗಿನ್ನೇ ತಾಕತ್ತಿರಲ್ಲ. ಮಾನ್ಯ ಶಾಸಕರಾದಂಥ ಸೋಮಶೇಖರ್ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ, ಡಿಸ್ಟಿಕ್ ರಿಜಿಸ್ಟರ್ ಆದಂಥ ಶಶಿಧರ್ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ, AR ಮಂಜುನಾಥ್ ಸಾಹೇಬ್ರಿಗೂ ಹೋಗಿದೆ. ಎಲ್ಲರಿಗೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಫುಲ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೋಮವಾರದ ಮೇಲೆ FIR ಬೀಳುತ್ತೆ, ಅದು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಸೋಮವಾರದ ಮೇಲೆ ನೀನು ಎಲ್ಲಿದ್ರೂ ಸಹ ಕಾನೂನುಬದ್ಧವಾಗಿ, ಆಮೇಲೆ ನೀನು ವೇಣುಗೋಪಾಲು ಯಾರು ಸುರೇಶು, ನಿನ್ನಿಂದ ಕಾನೂನನ್ನು ಹೇಳಿಸ್ಕೊಳ್ಳೋ ಅಗತ್ಯತೆ ನನಗೇನೂ ಇಲ್ಲ. ಕಾನೂನನ್ನು ಕ್ಲೀನಾಗಿ ಹೇಳ್ಕೊಡ್ತೀನಿ ನಿನಗೆ. ಸೋಮವಾರದ ಮೇಲೆ ನೀನು ಏನು ಹಗರಣ ಮಾಡಿದ್ದೀರಾ, ಏನು ತಿಂದಿದ್ದೀರಾ, ಎಲ್ಲವನ್ನು ಸಾರ್ವಜನಿಕರಿಗೆ ಆದಷ್ಟು ಬೇಗ ಕೊಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಆಮೇಲೆ ಅವನ್ಯಾವನು ವೇಣುಗೋಪಾಲ್, ಆಮೇಲೆ ನಿನ್ನಿಂದ ಕಲಿಬೇಕಾದ್ರೆ ನನಗೆ ಏನೂ ಇಲ್ಲ. ಅಧ್ಯಕ್ಷನಾಗಿ ನೀನೊಬ್ಬ ಸಾರ್ವಜನಿಕವಾಗಿ ಒಂದು ಸ್ವಲ್ಪ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಇದ್ದಿದ್ರೆ ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ತಿದ್ದೆ. ಈಗ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಹೇಳ್ತಾವ್ರೆ 10 ಕೋಟಿ ಹಗರಣ ಆಗಿದೆ ಅಂತ. ನಿಮ್ಮ ಅಪ್ಪನ ಮನೆದ ಡ್ಯೂಟಿ ಮಾಡಿದ್ಯಾ? ನನ್ನ ಮೇಲೆ ಸವಾಲ ನೀನಲ್ಲ, ನೀನು 10 ಜನ ಬಿಡ್ಕೊಂಬರ್ಬೇಕು, ನನ್ನನ್ನು ಟಚ್ ಮಾಡಬೇಕು ಅಂದರೆ ನಮ್ಮದು ಬೇರೆ ಲೆವೆಲಲ್ಲಿ ಇರುತ್ತೆ ಹೋರಾಟಗಳು. ನಿನ್ನಿಂದ ನನಗೇನು ಮಾಡ್ಕೊಳ್ಳೋದಕ್ಕಾಗಲ್ಲ. ಕಾನೂನಲ್ಲಿ ಕ್ಲೀನಾಗಿ ಪಾಠ ಹೇಳ್ಕೊಡ್ತೀನಿ. ದಿನ ಬೆಳಗಾರ ನಾನು ಮಾಡೋದು ಅದೇ ಕೆಲಸ. ನಿನಗೂ ಸಹ ಆದಷ್ಟು ಬೇಗ ಹೇಳಿಸ್ಕೊಡ್ತೀನಿ. ಸೋಮವಾರದ ಮೇಲೆ ಆದಷ್ಟು ಬೇಗ ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ಫುಲ್ಲು ಏನು ಆಡಿಟ್ ಡಿಪಾರ್ಟ್ಮೆಂಟಿಂದ ಫುಲ್ಲು ಕ್ಲೀನಾಗಿ ಬರಲಿ ಸಾಹೇಬ್ರು, ಒಂದು 2-3 ದಿನ ಟೈಮ್ ಬೇಕು ಅಂತ. ಆದಷ್ಟು ಬೇಗ ಸೋಮವಾರದ ಮೇಲೆ ಸೋಮವಾರ FIR ಹಾಕಲೇಬೇಕು ಅಂತ ಕೇಳಿದ್ದೀವಿ. ಸೋಮವಾರದ ಮೇಲೆ FIR ಬೀಳುತ್ತೆ. ಮಂಗಳವಾರದ ಮೇಲೆ ನಿಮ್ಮ ಮನೆಗೆ, ನಿಮ್ಮ ಸೊಸೈಟಿಗೆ ಹುಡುಕೊಂಡು ಎಲ್ಲ ರೀತಿಯ ಅಧಿಕಾರಿಗಳು ಬರ್ತಾರಲ್ಲ, ತಿಂದಿದೆಯಲ್ಲ, ಅದನ್ನೆಲ್ಲ ಕಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದು ನಿಮ್ಮ ಡಿಪಾರ್ಟ್ಮೆಂಟೇ, ಸಹಕಾರ ಸೌಧ. ನೀನೇನೇನು ಹಗರಣ ಮಾಡಿದ್ಯಾ ಎಲ್ಲ ಇವ್ರಿಗೆ ಅಧಿಕಾರ ಬರುವಂಥದ್ದು ಎಲ್ಲ ಬಿಚ್ಚಿರ್ತಾರೆ. ಆದಷ್ಟು ಬೇಗ ನಿಮ್ಮ ಭೇಟಿ ಕಾನೂನಲ್ಲಿ ಮುದ್ದೆ ಕಡಿಯೋಕ್ಕೆ ಕ್ಲೀನಾಗಿ FIR ಹಾಕ್ತಾರೆ. ಹೋಗಿ ಮತ್ತೆ ಜೈಲಿಗೆ. ಆಮೇಲೆ ನನ್ನ ಶಕ್ತಿನ, ನನ್ನ ಕಾನೂನಿನ ಹೋರಾಟವನ್ನು ನೀನು ಪ್ರಶ್ನೆ ಮಾಡಿವಂತೆ. ಆಮೇಲೆ ಸಾರ್ವಜನಿಕರಿಗೆ ಹೇಳುವಂಥದ್ದು, ಪಾಪ ಯಾರೋ ನಾವು ಹೋದಾಗ ಎಷ್ಟು ಜನ, ಒಂದು 15-20 ಜನನಾರು ಇದ್ರು, 15-20 ಜನ ಇದ್ರು. ಬೆಳಿಗ್ಗೆ ಹೋಗ್ಬಿಟ್ಟು ಮನೆ ಹತ್ರ 80-100 ಜನ ರೌಡಿಸಮು, ಈ 100 ಕೋಟಿ ಹಗರಣ ಮಾಡಿರ್ತಾರೆ. ದುಡ್ಡು ಬೇಜಾನಿರುತ್ತೆ ಅವ್ರ ಹತ್ರ, ಮಾತಾಡ್ತಾರೆ ರೌಡಿಸಮು. ಪಾಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಹತ್ರ. 100 ಜನ ಹೋಗ್ಬಿಟ್ಟು ಗಲಾಟೆ ಮಾಡೋರು. ಪಾಪ ಎಲ್ರು ಬರ್ತಾರೆ ಅವ್ರು ಕಂಪ್ಲೇಂಟ್ ಕೊಡೋದಕ್ಕೆ. ನಿನಗೆ ತಾಕತ್ತಿದ್ರೆ ನನ್ನ ಹತ್ರ ಮಾಡು, ನೋಡೇ ಬಿಡು ತಾಕತ್ತು. ಅಕಸ್ಮಾತ್ ನೀನೊಂದು ಸಾಮ್ರಾಜ್ಯ ಕಟ್ಕೊಂಡಿದ್ಯಲ್ಲ, ಸರ್ವನಾಶ ಮಾಡಿಬಿಡ್ತೀನಿ ಸಾಮ್ರಾಜ್ಯನ. ನೀನು ಯಾವನ ಹತ್ರನೋ ಮಾತಾಡ್ದಂಗೆ, ಯಾರ ಹತ್ರನೋ ಕರ್ಕೊಂಡೋಗಿ 50-60 ಜನ ನುಗ್ಗಿಸ್ದಂಗೆ ನನ್ನ ಹತ್ರ ಬಂದರೆ 50-60 ಜನನೂ ಜೈಲಿಗೆ ಹೋಗಿರ್ತಾರೆ. ತಾಕತ್ ಪ್ರದರ್ಶನನ ಯಾವ ಗ್ರಾಮ ಪಂಚಾಯತಿ ಇರೋದವ್ನು ಆ್ಯಕ್ಚುಲಿ ಅವ್ನು ಸ್ಟೇಟ್ ಲೆವೆಲಲ್ಲಿ ಹೋರಾಟ ಮಾಡೋರು. ಇವನು ಪಾಪ ಆ ಲೇಡಿಗಳನ್ನ ಎದುರಿಸ್ತಾನೆ. ಅವನು ಫುಲ್ಲು ಪಾಪ ಹೆಣ್ಮಕ್ಳು ಪಾಪ ಏನೋ ಬೇರೆ ಮಾಡಿ 10 ಲಕ್ಷ ಡೆಪಾಸಿಟ್ ಮಾಡಿದ್ದಾರೆ ಅವರು. ನ್ಯಾಯವನ್ನು ತೋರ್ಕೊಳ್ಳೋದು ನಮ್ಮ ಹತ್ರ ಬಂದರೆ ಮನೆ ಹತ್ರ 80 ಜನ ಬಿಡಿಸಿ ಕುಡಿಯೋ ಇದೆ. 80 ಜನ 100 ಜನ ಬಿಡಿಸ್ಬಿಟ್ಟು ಗಲಾಟೆ ಮಾಡಿಸೋದು.
ಹೆಂಗಸರಾಗಿದ್ರೆ ಗಂಡಸರ ಅಂತ ಬರುತ್ತೆ. ಏನದು ಅರ್ಥ ಹಂಗಾದ್ರೆ? ಏನು ದೊಡ್ಡ ದಾಟನೇ ಹಂಗಾದ್ರೆ? ಏನು ಅಬ್ಬೊಬ್ಬೊಬ್ಬೊಬ್ಬ ಕಿಲಾಡಿ ಗಂಡಸರ ಡಿಪಾರ್ಟ್ಮೆಂಟು MLA ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀನಿ. ನೀನು ಲಿಂಕು ಅಂದರೆ ನಿನ್ನ ಲಿಂಕಲ್ಲಿ ಅಪ್ಪ ನಾನು ಏನೋ ಆದಷ್ಟು ಬೇಗ ನಿನ್ನ ಮೇಲೆ FIR ಹಾಕ್ಸಿ ಜೈಲಿಗೆ ಕಳಿಸ್ಲಿಲ್ಲ ಅಂದರೆ ನನಗೆ ಹೋರಾಟ ಮುಗಿಯೋದೇ ಇಲ್ಲ. ನೋಡೇ ಬಿಡೋಣ ನಿನ್ನ ದೌರ್ಜನ್ಯ ಗೆಲ್ಲುತ್ತಾ, ನನ್ನ ಕಾನೂನು ಗೆಲ್ಲುತ್ತಾ. ಆದಷ್ಟು ಬೇಗ ಉತ್ತರ ಕೊಡ್ತೀನಿ ಮಿಸ್ಟರ್ ವೇಣುಗೋಪಾಲ್. ಥ್ಯಾಂಕ್ ಯು. ಇದು ರೈಟ್ ನ್ಯೂಸ್.